ಹಲೋ ಗೆಳೆಯರಿ, ಇವತ್ತು ನಾನು ನಿಮಗೆ ಬಾಹುಬಲಿ ಅಂತ ಭರತನು ಸನ್ಯಾಸಿ ಆದ ಹೆಂಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಬಾಹುಬಲಿ ಮತ್ತು ಭರತನ ನಡುವೆ ಯುದ್ಧ ನಡೆದು ಅದರಾಗ ಬಾಹುಬಲಿ ಗೆಲ್ತಾನ, ಭರತ ಸೋಲ್ತಾನ. ಸೊ ಆದರೂ ಬಾಹುಬಲಿ ಎಲ್ಲ ರಾಜ್ಯ ಇವಂಗೆ ಕೊಟ್ಟು ಅವನು ಸನ್ಯಾಸತ್ವ ಸ್ವೀಕಾರ ಮಾಡ್ತಾನೆ. ಇಲ್ಲಿವರೆಗೂ ನಮಗೆಲ್ಲ ಕಥೆ ಗೊತ್ತದ. ಮುಂದೆ ಏನಾಗತ್ತಂದ್ರೆ ಬಾಹುಬಲಿ ಹೋದ ಭರತ ಎಲ್ಲ ರಾಜ್ಯನ ಚೆನ್ನಾಗಿ ಆಳ್ವಿಕೆ ಮಾಡ್ತಾನೆ. ಅವನು ಎಷ್ಟೋ ವರ್ಷಗಳ ಕಾಲ ಜನರಿಗೆಲ್ಲ ಒಳ್ಳೆ ರಾಜ ಆಗಿ ಶ್ರೀಮಂತವಾಗಿ ಬದುಕನ್ನು ಜೀವಿಸ್ತಾ ಹಿಂಗೆ ಒಂದು ಕೆಲವು ವರ್ಷಗಳು ಹೋಗ್ತಾವೆ. ಒಂದಿನ ಏನಾಗುತ್ತೆ ಅವ ತನ್ನ ಕೊಠಡಿ ಒಳಗೆ ಕೂತಾಗ ಅವನ ಕೈಯಾಗಿಂದ ಒಂದು ಬೆರಳಿನ ಉಂಗುರ ಕೆಳಗೆ ಜಾರಿ ಬಿದ್ದು ಬಿಡುತ್ತೆ. ಅವಾಗ ಅವ ಬೆರಳು ನೋಡ್ಕೊತಾನೆ. ಅಷ್ಟು ಚೆನ್ನಾಗಿ ಕಾಣಿಸೋಂಗಿಲ್ಲ. ಅದು ಉಂಗುರದಾಗ ಎಷ್ಟು ಚೆಂದ ಕಾಣೋದಿತ್ತು ಅಷ್ಟು ಚೆಂದ ಕಾಣೋಂಗಿಲ್ಲ. ಅದು ನೋಡಿ ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಏನಿದು ಕೈಯಾಗ ಉಂಗುರ ಹಾಕೊಂಡು ಎಷ್ಟು ಚೆಂದ ಕಾಣೋದು ಬೆರಳ, ಇದು ನೋಡ್ರಿ ಉಗುರದ ಚೆಂದ ಕಾಣುತ್ತಲ್ಲ ಅಂತೇಳಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಸೊ ಹಿಂಗೆ ನೋಡೋಣ ತಡಿಪ ಎಲ್ಲ ಬೆರಳು ಬಿಸಿ ನೋಡೋಣ ಉಗುರ ಅಂತೇಳಿ ಎಲ್ಲ ಬೆರಳ ಕೈಯನ್ನು ಉಗುರ ಬಿಸ್ತಾನೆ. ಕೈ ನೋಡ್ತಾನೆ, ಬರೀ ಕೈ ಮೊದಲನೇಷ್ಟು ಚೆಂದ ಕಾಣೋದಿಲ್ಲ. ಮತ್ತು ಇನ್ನೂ ಆಶ್ಚರ್ಯ ಆಗುತ್ತೆ ಅವ್ನಿಗೆ. ಹಂಗಾರೆ ಇವನು ಒಡವಿಲ್ಲ ತೆಗೆದು ನೋಡುವಂತೇಳಿ ನಾನು ಹೆಂಗೆ ಕಾಣ್ತೀನಿ ಅಂತ ಯಾಕಾರ ಕಿರೀಟ ತೆಗಿತಾನೆ, ಮೈಮೇಲೆ ಒಡವಿಲ್ಲ ತೆಗೆದು ಕರ್ಣೆ ಮುಂದೆ ನಿಂದಿರ್ತಾನೆ. ಅವ ಏನದು ಒಡವೆ ಹಾಕ್ಕೊಂಡಾಗ ಚೆಂದ ಕಾಣತ್ತಿದ್ದ ಅಷ್ಟು ಚೆಂದ ಕಾಣೋದು ನಾವು ಅವಂಗ ಒಂಥರ ಜೀವಸ ಬಂದ್ಬಿಡುತ್ತೆ. ಭರತನಿಗೆ ಅನಿಸುತ್ತೆ, ಏನಿದು ನಾನು ಎಷ್ಟು ನನ್ನಷ್ಟು ನಾನು ಭಾರಿ ಚಂದ ಭಾರಿ ಶಕ್ತಿವಂತ ಎಲ್ಲ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ನಾನು ಅಂದ್ಕೊಂಡಿರೋದು ಒಂದು ದೊಡ್ಡ ತಪ್ಪು. ಜೀವನದಾಗ ಯಾವುದೂ ಶಾಶ್ವತ ಅಲ್ಲ. ನಾನು ಎಷ್ಟು ಹುಚ್ಚದ ನೋಡು. ಈ ಶಾಶ್ವತ ದೇಹದ ಮೇಲೆ ಮೋಹ ಇಟ್ಕೊಂಡೆ, ರಾಜ್ಯದ ಮೇಲೆ ಮೋಹ ಇಟ್ಕೊಂಡೆ, ತಮ್ಮನ ಜೊತೆ ಜಗಾಡ್ಕೊಂಡು ರಾಜ್ಯನೂ ಪಡ್ಕೊಂಡೆ. ಸೊ ಇಂಥ ನಶ್ವರವಾದದ್ದನ್ನೆಲ್ಲ ನಾನು ತುಂಬ ಈ ಬೆಲೆ ಕೊಟ್ಟು ಇದನ್ನ ಮಾಡಿದ್ದು ಒಂಥರ ತಪ್ಪು ಅಂತ ಅವನಿಗೂ ಆವಾಗ ಪಶ್ಚಾತ್ತಾಪದ ಭಾವನೆ ಬರುತ್ತೆ. ಮುಂದೆ ಇನ್ನು ನಾವು ತಮ್ಮನ ಹಾದಿ ಏನು ಹಿಡಿಯೋನು ಅಂತೇಳಿ ಅವನು ಅನಿಸುತ್ತೆ ಮನಸ್ಸಿನಾಗ. ಸೊ ಅವ ಅಲ್ಲೇ ತಪಸ್ಸು ಮಾಡೋಕೆ ಶುರು ಮಾಡ್ಬಿಡ್ತಾನೆ. ಅದ ಏನು ಕೊಠಡಿ ಒಳಗೆ ಇರ್ತಾನಲ್ಲ ಅಲ್ಲೇ ತಪಸ್ಸು ಮಾಡೋಕೆ ಶುರು ಮಾಡ್ತಾನೆ. ವರ್ಷ ಹೋಗುತ್ತೆ, 2 ವರ್ಷ ಹೋಗುತ್ತೆ, 3 ವರ್ಷ ಹೋಗುತ್ತೆ. ಸೊ ಅಲ್ಲೇ ಅವನು ದೀರ್ಘವಾದ ಧ್ಯಾನ ತಪಸ್ಸಿನಾಗ ತೊಡಗಿ ಅವನಿಗೂ ಜ್ಞಾನೋದಯ ಆಗಿ ಅವನು ಮುಕ್ತಿಯನ್ನು ಪಡಿತಾನೆ. ಈ ರೀತಿಯಾಗಿ ಭರತನು ಸನ್ಯಾಸಿ ಆದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಬಾಹುಬಲಿ ಅಂತೆ ಅವನಿಗೆ ದೊಡ್ಡ ದೊಡ್ಡ ಮೂರ್ತಿಗಳು ಎಲ್ಲೂ ನಾವು ಕಂಡು ಬರೋದಿಲ್ಲ. ಆದರೆ ಅವರ ಜೈನ ಮಂದಿರದೊಳಗನ ಸಣ್ಣ ಸಣ್ಣ ಮೂರ್ತಿಗಳನ್ನು ನಾವು ಕಾಣಬಹುದು ಭರತನು. ಮುಂದಿನ ವಿಡಿಯೋದಾಗ ನಾವು ಬಾಹುಬಲಿ ಮತ್ತು ಭರತನ ತಂಗಿಯಾದಂತಹ ಬ್ರಾಹ್ಮಿ ಮತ್ತು ಸುಂದರಿಯರು ಕೂಡ ಸನ್ಯಾಸಿಯಾಗಿದ್ದು ಮತ್ತು ಅವರಿಂದ ಬಾಹುಬಲಿಗೆ ಜ್ಞಾನೋದಯ ಪಡೆಯೋಕ್ಕೆ ಹೇಗೆ ಸಹಕಾರಿಯಾಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.